ಸೀರಿಯಸ್ ಆಗಿ ವರ್ತ್ ಅನ್ಕೊಳ್ಳಿ ಗೈಸ್. ನೇಚರ್ ನೋಡಿ ಏನಿದೆ ಇಲ್ಲಿಂದ ಇಲ್ಲಿ ಗಂಟ ಗಾಡಿ ಬಂದಿದೆ. ವರ್ತಿಟಿ ಪ್ಲೇಸು. ಎಂಟ್ರಿ ಫೀ ಇಲ್ಲ, ಪಾರ್ಕಿಂಗ್ ಫೀ ಇಲ್ಲ. ಗೈಸ್ ಇವಾಗ ದತ್ತಾತ್ರೇಯ ಪೇಟ ಅಂತ ಒಂದು ಪ್ಲೇಸ್ ಇದೆ, ಆ ಪ್ಲೇಸ್ಗೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಬಂದ್ಬಿಟ್ಟು ಏನು ಗೊತ್ತಾ, ಬೆಟ್ಟ ಮೇಲೆಗೆ ಗಾಡಿ ಹೋಗುತ್ತಂತೆ. ಬರೀ ಬೆಟ್ಟ ಅಂದಿದ್ರೆ ಹೋಗ್ತಾ ಇಲ್ಲ ಟ್ರಕ್ಕಿಂಗ್ ಮಾಡ್ಕೊಂಡು, ಯಾಕಂದರೆ ಬೆಳಗ್ಗೆನೇ ಟ್ರಕ್ಕಿಂಗ್ ಮಾಡ್ಕೊಂಡು ಅದೇ ಸುಸ್ತಾಗ್ಬಿಟ್ಟಿದ್ದೀರಿ. ಮತ್ತೆ ಬೆಟ್ಟ ಅಂದರೆ ಆಗಲ್ಲ. ಸೊ ಬೆಟ್ಟ ಮೇಲಕ್ಕೆ ಗಾಡಿ ಹೋಗುತ್ತಂತೆ, ಅದಕ್ಕೆ ಹೋಗ್ತಾ ಇದ್ದೀರಿ. ಬನ್ನಿ ಹೋಗೋಣ. ಏನು ಗೈಸ್, ನಾವು ಇವಾಗ ಎಷ್ಟು ಹೈಟಲ್ಲಿ ಇದ್ದೀವಿ ಅಂತಲೂ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ನೋಡಿ ಬೆಟ್ಟ, ಬೇಜಾನ್ ಹೈಟಲ್ಲಿ ಇದ್ದೀವಿ ನಾವು. ಇಲ್ಲಿಂದ ನೀವು ನೋಡಿದ್ರೆ ಕೆಳಗಡೆ ಕಾಣಿಸುತ್ತೆ ಅನ್ಕೋತೀನಿ. ಬೆಟ್ಟ ಹತ್ತಿ ಮತ್ತೆ ಇಳಿಬೇಕು ಬೆಟ್ಟಕ್ಕೆ ಹೋಗೋಕ್ಕೆ. ಬರ್ಬೇಕಾದ್ರೆ ಫುಲ್ ಟ್ಯಾಂಕ್ ಹಾಕ್ಸ್ಕೊಬಂದೆ ಪೆಟ್ರೋಲ್, ಹಂಗೆ ಇದೆ. ಬಟ್ ಹಿಲ್ ಸ್ಟೇಷನ್ ನೀವು ಎಷ್ಟೇ ಓಡಿಸಿದ್ರು 40 ಕೊಡೋ ಮೈಲೇಜು 30 ಕೊಡೋದು ಅಷ್ಟೇ. ಅಷ್ಟೊಂದು ಪವರ್ ಬೇಕಾಗುತ್ತೆ ಗಾಡಿಗೆ. ಗೈಸ್ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೇಚರ್ ಅಂತ. ಸೊ ವ್ಯೂ ಮಸ್ತಾಗಿತ್ತು. ನಾವು ಎಷ್ಟು ಹೈಟಲ್ಲಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸ್ವಲ್ಪ ಫೋಟೋಸ್ ಇಟ್ಕೊಂಡು ಹೋಗೋಣ ನಿಲ್ಸಿದೆ. ಸೊ ಇಲ್ಲಿಂದ ಸ್ಟ್ರೈಟಾಗಿ ಬಾಬಾ ಬುಡಂಗಿರಿಗೆ ಓಡೋದೆ. ಬಾಬಾ ಬುಡಂಗಿರಿನ ಇಲ್ಲ ದತ್ತಾತ್ರೇಯ ಪೀಠನೋ ಗೊತ್ತಿಲ್ಲ. ಬಟ್ ಒಂದು ಅಂಕಲ್ನ ಕೇಳಿದ್ದಕ್ಕೆ ಎರಡು ಒಂದೇ ಅಂದರು. ಮ್ಯಾಪಲ್ಲಿ ಬೇರೆ ಬೇರೆ ತೋರಿಸಿದೆ. ನೋಡೋಣ ಬನ್ನಿ. ನಮ್ಗೆ ಹತ್ರ ಇರೋದು ದತ್ತಾತ್ರೇಯ ಪೀಠ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಫಸ್ಟ್ ಈ ಬೆಟ್ಟ ನೋಡಿ ಗುರು, ಏನಿದೆ ಬೆಟ್ಟ. ನೆಕ್ಸ್ಟ್ ಲೆವೆಲ್ ಇದೆ ನೇಚರ್ ಮಾತ್ರ ಇಲ್ಲಿ. ಕರ್ನಾಟಕದಲ್ಲಿರೋರು ಚಿಕ್ಕಮಂಗ್ಳೂರನ್ನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು, ಇನ್ ಕೇಸ್ ನೇಚರ್ ಲವರ್ ಆಗಿದ್ರೆ. ವಯಸ್ಸು ದತ್ತಾತ್ರೇಯ ಪೀಠಕ್ಕಿಂತ ಒಂದು ಸ್ವಲ್ಪ ಹಿಂದೆನೇ ಗಾಳಿಕೆರೆ ಅಂತ ಒಂದು ಜಾಗ ಇದೆ. ನಾನು ಆಗಲಿ ನೋಡ್ತಾ ಇದ್ದೀನಿ ಕಾರ್ಗಳೆಲ್ಲ ಅಲ್ಲಿ ಟಾಪಲ್ಲಿ ಹೋಗ್ತಾ ಇದ್ದಾವೆ. ಸೊ ನಮ್ಗೇನು ಕಮ್ಮಿ, ನಾವು ಗಾಡಿಯಲ್ಲಿ ಕೊಟ್ಟೋಗೋಣ ಬನ್ನಿ ಮೇಲೆಗೆ. ಎಲ್ಲ ಜೀಪ್ಗಳಲ್ಲಿ ಹೋಗ್ತವ್ರೆ. ಅಲ್ಲೆಲ್ಲ ಟ್ರಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಮಗೆಲ್ಲ ಟ್ರಕ್ ಮಾಡೋಕ್ಕೆಲ್ಲ ಸ್ಟ್ರೆಂತ್ ಇಲ್ಲ. ಬೆಳಿಗ್ಗೆ ಟ್ರಕ್ ಮಾಡಿ ಬೇಜಾರಾಗೋಗಿದೆ. ಸೊ ನಾವು ಟಾಪ್ ಗಂಟ ಗಾಡಿಯಲ್ಲಿ ಹೊಟ್ಟೋಗೋಣ ಬನ್ನಿ. ವಯಸ್ಸಲ್ಲಿ ಯಾರೋ ಗಾಡಿ ನಿಲ್ಸಿದ್ದಾರೆ. ಇದಕ್ಕೆಲ್ಲ ಆಫ್ ರೋಡ್ ಗಾಡಿ ತರಬೇಕಲ್ಲ. ಅಲ್ಲಾರು ಅಲ್ಲಿಗೆ ಎತ್ಕೊಂಡು ಹೋಗೋನಲ್ಲೋ. ಅಲ್ಲೋಡಲ್ಲಿ ಎಲ್ಲಿಗೆ ಎತ್ಕೊಂಡು ಹೋಗ ಗಾಡಿನ. ಗೈಸ್ ನೇಚರ್ ನೋಡಿ ಏನಿದೆ ಇಲ್ಲಿಂದ ಇಲ್ಲಿ ಗಂಟ ಗಾಡಿ ಬಂದಿದೆ. ವರ್ತಿಟಿ ಪ್ಲೇಸು. ಎಂಟ್ರಿ ಫೀ ಇಲ್ಲ, ಪಾರ್ಕಿಂಗ್ ಫೀ ಇಲ್ಲ. ಗ್ರೇಟ್ ಅನ್ಕೊಳ್ಳಿ. ಅಲ್ಲಿ ಯಾವನೋ ದೂರದಲ್ಲಿ ಒಬ್ಬನು ಅಲ್ಲಿ ಗಂಟ ಸ್ಕೂಟಿ ಎತ್ಕೊಂಡು ಹೋಗಿದ್ದಾನೆ. ಹೆಂಗೋದ್ನೋ ಗೊತ್ತಿಲ್ಲ. ಹಂಗೆ ಬಂದಿರ್ಬೋದು. ಅಲ್ಲಿ ಕೆಳಗಡೆ ಎಲ್ಲ ನಡ್ಕೊಂಬರ್ತಾ ಇದ್ರಲ್ಲ. ಗೈಸಲ್ಲಿ ದೂರದಲ್ಲಿ ಯಾರೋ ಒಬ್ಬನು ಗಾಡಿ ತೊಗೊಂಡು ಹೋಗಿದ್ದಾನೆ. ನನ್ನ ಫೋನಲ್ಲಿ ಫೋಕಸ್ ಆಗ್ತಿಲ್ಲ. ನೋಡಿ S24 ಅಲ್ಟ್ರಲ್ಲಿ ಸ್ಕ್ಯಾನ್ ಮಾಡ್ತಿದ್ದೀನಿ. ಐಸ್ ಕ್ರೀಮ್ ಅಂಗಡಿ ಅಂಗರು ಅಷ್ಟು ದೂರ, ಜಾಗನೇ ಇಲ್ಲ ಇಲ್ಲಿ.
ಅಲ್ಲಿ ನೇಚರ್ ನೋಡಿ ಏನು ಮಸ್ತ್ ಕಾಣ್ತಿದೆ. ಇದೆಲ್ಲ ವರ್ತು. ಇನ್ನು ಮೇಲೆ ಹೋಗ್ಬೋದು, ಸ್ವಲ್ಪ ತಿಳ್ಕೊಂಡು ಆಮೇಲೆ ಹೋಗೋಣ. ಗೈಸ್ ಇಲ್ಲೊಂದು ಅಂಗಡಿಯಲ್ಲಿರೋರನ್ನ ಕೇಳಿದ್ರೆ, ಸೊ ಈ ಬೆಟ್ಟ ದಾಟಿ ಆ ಕಡೆ ಹೋದ್ರೆ ಒಂದು ಫಾಲ್ಸ್ ಐತಂತೆ. ಹೇಳಿಲ್ಲ ಈ ಬೆಟ್ಟ ದಾಟಿ ಆ ಕಡೆ ಹೋದ್ರೆ ಒಂದು ಫಾಲ್ಸ್ ಐತಂತೆ. ಒಬ್ಬರು ಕೂಡ ಬೈಕಲ್ಲಿ ಬಂದಿಲ್ಲ, ನಾವೇ ಬರ್ತಾ ಇರೋದು. ಅದು ನಾವು ಒಬ್ಬರೇ ಬೈಕಲ್ಲಿ ಬಂದಿರೋದು. ಸೊ ಬೈಕಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಬನ್ನಿ. ಕಂಪ್ಲೀಟ್ ಆಫ್ ರೋಡ್ ಇದೆಲ್ಲ. ಎಲ್ಲ ಕಾರ್ಗಳು ಹೋಗ್ತಿದ್ದಾವೆ. ಬೈಕಲ್ಲಿ ಹೋಗೋ ಕಷ್ಟ ಅಂದರು, ನಮಗೆ ಬೈಕಿಂಗ್ ಕಷ್ಟನಾ? ನಿಂತ್ಕೋ. ರೋಡ್ ಕೆಡ್ದಾಗಿದೆ. ಕಾರು ಗೈಸ್ ರೋಡ್ ಚೆನ್ನಾಗೇ ಇಲ್ಲ, ಆದರೂ ಕೂಡ ಮಸ್ತಾಗಿದೆ ದಾರಿ. ಸೊ ಹೇಳಿದ್ ನಿಜಾನೇ, ಬೇಜಾನ್ ಕಷ್ಟ. ಬಟ್ ನಮಗಲ್ಲ, ಯಾರಿಗೆ ಬೈಕ್ ಓಡ್ಸೋಕೆ ಬರಲ್ಲ ಅವ್ರಿಗೆ. ಯಾರಾದ್ರೂ ಬಿಗ್ನರ್ಸ್ ಬೈಕ್ ಓಡಿಸೋರು ಮತ್ತು ಕ್ಲಚ್ ಬಿಡೋಕೆ ಬರ್ದಿರೋರು ಬಂದರೆ ಪಕ್ಕಾ ಬೀಳ್ತಾರೆ ಈ ರೋಡಲ್ಲೆಲ್ಲ. ಒಂದು ಸ್ವಲ್ಪ ನಿಂತ್ಕೋ. ಬರಲ್ಲ, ಆಗಲ್ಲ ಲೈ. ನನ್ನ ಹಿಡ್ಕೊಂಡು ನಿಂತ್ಕೋ. ಹಂಗೆ ವಯಸ್ಸಲ್ಲಿ ವ್ಯೂ ನೋಡಿ ಏನಿದೆ. ಅಲ್ಲಿ ದೂರದಲ್ಲಿ ಕಾಣ್ತಾ ಇಲ್ಲ, ಅದು ಬಂದ್ಬಿಟ್ಟು ಜೆಟ್ ಪಾಯಿಂಟು. ಬಟ್ ಅದ್ರಲ್ಲಿ ಏನಿಲ್ಲ, ಬರೀ ವ್ಯೂ ಅಷ್ಟೇ. ಎಲ್ಲ ಬೆಟ್ಟ ಬೆಟ್ಟ ಇನ್ನು ಮೇಲೆ ಹೋಗ್ತಾ ಇದ್ದೀವಿ ನಾವು. ಇನ್ನು ಬೆಟ್ಟ ಹತ್ತಿ ಇಳಿದ ಮೇಲೆ ಒಂದು ಫಾಲ್ಸ್ ಸಿಗುತ್ತಂತೆ. ಗೊತ್ತಿಲ್ಲ. ಇಲ್ಲ ಅಂದ್ರೆ ಐಸು ಮತ್ತೆ ಫಾಗ್ ಬಂದ್ಬಿಟ್ರೆ ಇದೇ ಲಡಾಖ್ ಅನ್ಕೊಳ್ಳಿ, ಹಂಗಿದೆ ನೋಡಿ. ಏನಿದೆ ಗುರು ವ್ಯೂ ಇಲ್ಲಿ ನೋಡಿ. ಯಪ್ಪ ಯಪ್ಪ, ವಾವ್. ಲಕ್ಕಿರ್ಬೇಕಿದೆಲ್ಲ ನೋಡ್ಬೇಕಂದ್ರೆ. ಅದು ಬೈಕಲ್ಲಿ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಗೈಸ್ ನಾನು ಇನ್ನೂ ಕರ್ನಾಟಕ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನೀವೇನಾದರೂ ನಂಗೆ ಸಪೋರ್ಟ್ ಮಾಡಿ, ಇನ್ನೂ ನಿಮ್ಮ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿಸಿದ್ರೆ ಪಕ್ಕ ನಾನು ಒಂದಲ್ಲ ಒಂದಿನ ಇಡೀ ಇಂಡಿಯಾನೇ ತೋರಿಸ್ತೀನಿ. ಇನ್ ಕೇಸ್ ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರೆ. ಸೊ ಮರಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಟ್ರಾವೆಲ್ ರಿಲೇಟೆಡ್ ಬ್ಲಾಗ್ಸ್ ಬರ್ತಾನೆ ಇರುತ್ತೆ ಆ್ಯಂಡ್ ಬೈಕ್ ರಿಲೇಟೆಡ್ ಬ್ಲಾಗ್ಸ್ ಬರ್ತಾನೆ ಇರುತ್ತೆ. ಇಲ್ಲೆಲ್ಲ ನೋಡಿ ಬೆಂಕಿ ಇಕ್ಬಿಟ್ಟಿದ್ದಾರೆ ಯಾರೋ ನೋಡಿ. ಕಂಪ್ಲೀಟ್ ಸುಟ್ಟೋಗಿದೆ ಈ ಕಡೆ ಎಲ್ಲ. ಟೂರಿಸ್ಟ್ ಅವ್ರು ಬಂದರೆ ಒಂದು ಸ್ವಲ್ಪ ಸೇಫ್ ಆಗಿರಿ. ಏನೋ ಚೂರು ಬೆಂಕಿ ಇಟ್ಟರು ಕೂಡ ಇದೆಲ್ಲ ಕಾಡು ಅಲ್ವಾ, ಹಂಗೆ ಹತ್ಕೊಂಡ್ಬಿಡುತ್ತೆ ಬೆಂಕಿ ಎಲ್ಲ. ಎಷ್ಟು ಚೆನ್ನಾಗಿರೋ ನೇಚರ್ನ ಹಾಳು ಮಾಡಿ ಇಟ್ಟಿದ್ದಾರೆ ನೋಡಿ. ಅದು ಯಾರೇ ಆಗಿರಲಿ, ಟೂರಿಸ್ಟ್ ಆಗಿರಲಿ ಇಲ್ಲ ಇಲ್ಲಿರೋ ಜನನೇ ಆಗಿರಲಿ.
ಇದೆಲ್ಲ ಬ್ಯೂಟಿ ಆಫ್ ನೇಚರ್ ಇದೆಲ್ಲ, ಅದನ್ನ ಹಾಳು ಮಾಡಿದ್ರೆ ಹೆಂಗೆ? ಯಾರಿಗೊತ್ತು? ಇಳ್ಕೊಂಡು ಹೋಗ್ಬೇಕು ಅನ್ಕೋತೀನಲ್ಲ. ಗೈಸ್ ನಾವು ಎಷ್ಟು ಮೇಲೆ ಇದ್ದೀರಿ ಅಂದರೆ ನಮ್ಮ ನಿಯರ್ ಬೈ ಬೆಟ್ಟಗಳಿಗಿಂತ ಎಲ್ಲ ಇದೆ ಟಾಪ್ ಪೀಕ್ ಇದು. ಸೊ ಇಷ್ಟು ಮೇಲೆ ಬಂದಿದ್ದೀವಿ. ಬಟ್ ವಾಟರ್ ಫಾಲ್ಸ್ ಐತೆ ಅಂದರೆ ಇದು ಎಲ್ಲೈತೆ ಅಂತ ಗೊತ್ತಿಲ್ಲ. ಆ ಪೀಕಿಂದ ಬಂದ್ಬಿಟ್ಟು ಗಾಡಿ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಬಂದೆ. ಸೊ ಇಲ್ಲಿ ಪಕ್ಕದಲ್ಲಿ ವ್ಯೂ ನೋಡಿ ಏನಿದೆ ನೋಡಿ. ಚಿಕ್ಕಮಂಗ್ಳೂರು ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಚಿಕ್ಕಮಂಗ್ಳೂರು ಇಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಏನು ಬ್ಯೂಟಿ ನೋಡ್ಕೊಳ್ಳಿ. ಮೊಬೈಲ್ ಅಷ್ಟು ಕಾಣಿಸಲ್ಲ, ಕಣ್ಣಾರ ನೋಡ್ಕೊಂಡಿಲ್ಲ. ಅಲ್ಲೊಂದು ಪಾಯಿಂಟ್ ಇದೆ, ನೋಡಿ ಸೀರಿಯಸ್ ಆಗಿ ವರ್ತ್ ಅನ್ಕೊಳ್ಳಿ. ಫಾಲ್ಸ್ಗೆ ಹೋಗಿ ದಾರಿ ಬಂದ್ಬಿಟ್ಟು ನಾವು ಇಷ್ಟೊತ್ತು ಪೀಕಲ್ಲಿದ್ರಲ್ವಾ, ಸೊ ಇಲ್ಲಿಂದ ಕೆಳಗಡೆ ಇಳ್ಕೊಂಡು ಹೋಗ್ಬೇಕಂತೆ ಫಾಲ್ಸ್ಗೆ. ಅಲ್ಲಿ ಯಾರೋ ಟಿಕೆಟ್ ತೊಗೊತಾ ಇದ್ದಾರೆ ಅನ್ಕೋತೀನಿ. ಮೇ ಬಿ ಟಿಕೆಟೇ ಇರಬೇಕು. ಟಿಕೆಟ್ ತೊಗೊಂಡು ವ್ಯೂ ಪಾಯಿಂಟ್ಸ್ ಮಾತ್ರ ಕ್ರೇಜಿಯಾಗಿದೆ. ವಾಟರ್ ಫಾಲ್ಸ್ ಹತ್ರ ಬಂದರೆ 10 ರೂಪಾಯಿಗೆ ಬರುತ್ತೆ ಅಂದ್ಕೊಳ್ಳಿ. ನಾವು ತೊಗೊಂಡ್ರೆ 10 ರೂಪಾಯಿಗೆ ಇದು ಬರುತ್ತೆ. ತೋರಿಸಿ ಅದು ವಾಟರ್ ಫಾಲ್ಸೇ ಅಲ್ಲ, ಅದು ಪೈಪಲ್ಲಿ ನೀರು ಬಿಡ್ತಾರೆ. ಎಲ್ಲ ನೀರು ಮೇಲಿಂದ ಬಿದ್ದರೆ ಅದ್ರ ಹೆಸರು ವಾಟರ್ ಫಾಲ್ಸ್. ಎಲ್ಲ ಇಂಗ್ಲೀಷಲ್ಲಿ ವಾಟರ್ ಫಾಲ್ಸ್. ಕೆಳಗಡೆನೇ ಇದಾ? ಹೋಗ್ಬೋದಾ ಇಲ್ಲಿಂದ? ಅದೇ ಜಾರಿ ಫಾಲ್ಸ್ ಏನೋ ಇದೆ ಅಲ್ಲ? ಅದಲ್ಲ ಅದೇ ಅವ್ರು ಅಲ್ಲಿಂದ ತಾನೇ ಜಾರಿ ಫಾಲ್ಸ್ ಕರ್ಕೊಂಡು ತಂದಿದ್ದೆ. ನೋಡಿ ನೀರಿಂದ ಯಾವುದೋ ಪೈಪಲ್ಲಿ ನೀರು ಬಿಟ್ಟಂಗೆ ಐತೆ. ಇದು ಫಾಲ್ಸು ಯಾವ್ದು ಗುರು ಇದೆಲ್ಲ. ಗಾಯ್ಸ್ ಇವಾಗ ನಾವು ಹೋಗಿದ್ದು ಫಾಲ್ಸ್ ಏನಂದ್ರೆ ಏನೂ ಬರ್ತಿಲ್ಲ. 10 ರೂಪಾಯಿ ಕೊಟ್ಬಿಟ್ಟೋದ್ರಿ. ಬಟ್ ಪರವಾಗಿಲ್ಲ, ನೋಡ್ಬೋದು ಅಷ್ಟೇ. ಚಿಕ್ಕ ಮಕ್ಳು ಆಟ ಆಡ್ಕೊಳ್ಳೋಕ್ಕೆ, ಫೋಟೋಸ್ ಇಟ್ಕೊಳ್ಳೋಕೆ ಮಾತ್ರ ಅಷ್ಟೇ. ಅದು ಫಾಲ್ಸೇ ಅಲ್ಲ, ಅದು ಮೇಲಿಂದ ನೀರು ಸುರಿತಾ ಇದೆ ಅಷ್ಟೇ. ಮ್ಯಾಪಲ್ಲಿ ನೋಡಿದೆ ಇನ್ನೊಂದೆಲ್ಲ ಫಾಲ್ಸ್ ಇದೆ ಒಂದು 17 ಕಿಲೋಮೀಟರ್ಸಲ್ಲಿ. ಸೊ ಅಲ್ಲಿಗಂತ ಹೋಗ್ತಾ ಇದ್ದೀರಿ. ಅಲ್ಲಿ ಈ ಬಿಸಿಲಿಗೆ ಎಲ್ಲಾದರೂ ತಣ್ಣಗಿರಬೇಕು ನೀರಲ್ಲಿ ಏನಾದರೂ. ಮೇಯ್ನ್ ಇನ್ನೊಂದು ಏನಂದರೆ ನೆಟ್ವರ್ಕ್ ಸಿಗ್ತಾ ಇಲ್ಲ, ಎಲ್ಲೂ ನೆಟ್ವರ್ಕ್ ಸಿಗ್ತಾ ಇಲ್ಲ. ಮ್ಯಾಪಲ್ಲಿ ಪ್ಲೇಸ್ ಸರ್ಚ್ ಮಾಡೋಕ್ಕೂ ಕಷ್ಟ ಆಗ್ತಿದೆ.